friends! Welcome to a world full of magic and fun! Welcome to Banana Kate! Get ready for some colorful stories! ನಿಷ್ಠಾವಂತ ಕುದುರೆ ರಾಜನ ಜೀವ ಉಳಿಸಿದ ಕಥೆ. ಬಹಳ ವರ್ಷಗಳ ಹಿಂದೆ ಒಂದು ಪುಟ್ಟ ರಾಜ್ಯವಿತ್ತು. ಆ ರಾಜ್ಯದ ರಾಜನು ತುಂಬಾ ಒಳ್ಳೆಯವನಾಗಿದ್ದ. ಅವನ ಬಳಿ ವಜ್ರ ಎಂಬ ಸುಂದರ ಮತ್ತು ಬುದ್ಧಿವಂತ ಕುದುರೆ ಇತ್ತು. ರಾಜನು ವಜ್ರನನ್ನು ತನ್ನ ಸ್ನೇಹಿತನಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಪ್ರತಿ ಬೆಳಿಗ್ಗೆ ರಾಜನು ವಜ್ರನನ್ನು ತೊಳೆದು ರುಚಿಯಾದ ಆಹಾರ ನೀಡಿ ಅದರೊಂದಿಗೆ ಅರಮನೆಯ ಸುತ್ತ ಸವಾರಿ ಮಾಡುತ್ತಿದ್ದ. ವಜ್ರ ಕೂಡ ತನ್ನ ಮಾಲೀಕನನ್ನು ತುಂಬಾ ಪ್ರೀತಿಸುತ್ತಿತ್ತು. ಒಂದು ದಿನ ರಾಜನು ತನ್ನ ಸೈನಿಕರೊಂದಿಗೆ ಕಾಡಿಗೆ ಬೇಟೆಗೆ ಹೋದನು. ಜಿಂಕೆಯನ್ನು ಬೆನ್ನಟ್ಟುತ್ತಾ ಹೋಗಿ ಎಲ್ಲರಿಂದ ದೂರವಾಗಿ ಬಿಟ್ಟನು. ಸಂಜೆ ಆಯಿತು. ಕಾಡು ಕತ್ತಲೆಯಿಂದ ಆವರಿಸಿತು. ರಾಜನಿಗೆ ದಾರಿ ಕಾಣಲಿಲ್ಲ. ಸುತ್ತಮುತ್ತ ವಿಚಿತ್ರ ಶಬ್ದಗಳು ಕೇಳಿಬರತೊಡಗಿದವು. ಅಷ್ಟರಲ್ಲಿ ಕೆಲವು ಕಾಡು ತೋಳಗಳು ರಾಜನ ಕಡೆಗೆ ಓಡಿ ಬಂದವು. ರಾಜನು ಕತ್ತಿಯನ್ನು ಎತ್ತಿಕೊಂಡರೂ ಅವನು ಒಬ್ಬನೇ ಇದ್ದುದರಿಂದ ಭಯಗೊಂಡನು. ಆಗ ವಜ್ರ ತನ್ನ ಮಾಲೀಕನ ಮುಂದೆ ನಿಂತು ಜೋರಾಗಿ ಸಕಿಲಿತು. ನಂತರ ವೇಗವಾಗಿ ಓಡಿ ತೋಳಗಳ ಗಮನವನ್ನು ಬೇರೆಡೆಗೆ ಸೆಳೆಯಿತು. ತೋಳಗಳು ವಜ್ರನ ಹಿಂದೆ ಓಡಿದವು. ಸ್ವಲ್ಪ ಹೊತ್ತಿನ ನಂತರ ವಜ್ರ ಮತ್ತೆ ರಾಜನ ಬಳಿಗೆ ಬಂದು ಅವನನ್ನು ತನ್ನ ಬೆನ್ನೇರಲು ಸೂಚಿಸಿತು. ರಾಜನು ತಕ್ಷಣ ಕುದುರೆಯ ಮೇಲೆ ಹತ್ತಿದನು. ವಜ್ರ ಕಾಡಿನ ಎಲ್ಲ ದಾರಿಗಳನ್ನೂ ಚೆನ್ನಾಗಿ ತಿರಿದಿದ್ದರಿಂದ ಗಾಳಿಯ ವೇಗದಲ್ಲಿ ಓಡಿ ರಾಜನನ್ನು ಸುರಕ್ಷಿತವಾಗಿ ಕಾಡಿನಿಂದ ಹೊರಗೆ ಕರೆತಂದಿತು. ಇತ್ತ ರಾಜನನ್ನು ಹುಡುಕುತ್ತಿದ್ದ ಸೈನಿಕರು ವಜ್ರನ ಕಾಲಿನ ಶಬ್ದವನ್ನು ಕೇಳಿ ಆ ದಿಕ್ಕಿಗೆ ಬಂದರು. ರಾಜನು ಸುರಕ್ಷಿತವಾಗಿರುವುದನ್ನು ನೋಡಿ ಎಲ್ಲರೂ ಸಂತೋಷ